ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇದು ಕಟಿಂಗ್ ವಿಡಿಯೋ ತೋರಿಸಿದ್ದೆ. ಅದಾದಮೇಲೆ ಕ್ಯಾನ್ವಾಸ್ ಆ ಥರ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೆ. ಅದಾದಮೇಲೆ ಇವಾಗ ಯಾವ ಥರ ಹೊಲಿಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಮಾಮೂಲಿಯಾಗಿ ಸ್ಲೀವ್ಸ್ಗೆ ಪೈಪಿಂಗ್ ಕೊಟ್ಟು ಬಾರ್ಡ್ರ್ ಇತ್ತು ಈ ಥರ ನೀಟಾಗಿ ಪಲ್ಟಿ ಮಾಡ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ಫ್ರಂಟು ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ಥರ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿಕೊಂಡು ನೋಡಿ ಶೋಲ್ಡ್ರಲ್ಲಿ ಜಾಯಿಂಟ್ ಇದ್ದರೆ ಚೆನ್ನಾಗಿ ಕಾಣ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪೈಪಿಂಗ್ ಹೊಡ್ಕೊಂಡಿದ್ದೀನಿ ನೋಡಿ. ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆಯೋ ಮತ್ತು ಈ ಕಡೆನೂ ಅಷ್ಟೇ ಪೈಪಿಂಗ್ ನೀಟಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ ಹೊಲ್ದಾದ್ಮೇಲೆ ಹುಕ್ಸ್ ಪಟ್ಟಿ ಅಂಟಪಟ್ಟಿ ಹೊಲ್ಕೊಂಡಿದ್ದೀನಿ ಎರಡು ಕಡೆ ಈ ಥರ. ಮತ್ತು ನೋಡಿ ಇದೆಲ್ಲ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಒಂದೇ ಈಕ್ವಲ್ ಆಗಿ ಬರಬೇಕು ನೋಡಿ. ಈ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಡಾಟ್ಸು ಬೆಲ್ಟು ಎಲ್ಲ ಪರ್ಫೆಕ್ಟಾಗಿ ಇರಬೇಕು. ಅದಾದಮೇಲೆ ಇವಾಗ ಬ್ಯಾಕು ನಾನು ಹೇಳ್ತೀನಲ್ಲ 2 ಪ್ಯಾಚು ಅಂತ, ಆ 2 ಪ್ಯಾಚು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸೆಂಟ್ರು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿಕೊಂಡು ಅಟ್ಯಾಚ್ ಮಾಡೋಣ ಬನ್ನಿ ನೋಡಿ. ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಈ ಥರ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಈ ಥರ ಎಲ್ಲೂ ರಿಂಕಲ್ಸ್ ಬರ್ತೀರ ನೋಡ್ಕೋಬೇಕು. ಅದಾದಮೇಲೆ ಇಲ್ಲಿ ಇಟ್ಕೊಂಡು ಸ್ವಲ್ಪ ರಫ್ ಹೊಡ್ಕೋಬೇಕು. ಅದಾದಮೇಲೆ ಈ ಕಾರ್ನರ್ ಬಂದು ನೀಡ್ಲ್ ಒಳಗಡೆ ಇಟ್ಕೊಂಡು ಟೆನ್ಷನ್ ಮೇತ್ಕೊಂಡು ತಿರ್ಸ್ಕೋಬೇಕು. ಸೈಡ್ಗೆ ಹೋಗ್ದಿರ ಇರುತ್ತೆ ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಮೇಲೆ ಇದೆ ಸೇಮ್ ಮತ್ತು ಇಲ್ಲಿ ಮತ್ತೆ ಈ ಕಡೆ ಕ್ರಾಸ್ ಆಗಿ ತಿರ್ಸ್ಕೊಂಡು ಪ್ಯಾಚ್ ಅಟ್ಯಾಚ್ ಆಯಿತು. ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ ಫೈನಲಿ ಎಷ್ಟು ನೀಟಾಗಿ ಬಂದಿದೆ ಇದು ಪ್ಯಾಚು. ಇದು ಎಮ್ಮಿಂಗ್ ಮಾಡಾದ್ಮೇಲೆ ಈ ದೊಡ್ಡದು ಹೊಲ್ಗೆ ಬಿಚ್ಚಿಬಿಡ್ತೀವಿ. ಕ್ಯಾನ್ವಾಸ್ ಸ್ಟಿಫ್ ಆಗಿರೋದಕ್ಕೋಸ್ಕರ ನೋಡಿ ಈ ಥರ ಹಾಕಿದ್ದೀನಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಹೊಲ್ಕೊಂಡಿದ್ದೀವೋ. ಇದ್ರದ್ದು ಕಟಿಂಗ್ ವಿಡಿಯೋ ತೋರಿಸಿದ್ದೀನಿ ಮತ್ತು ಕ್ಯಾನ್ವಾಸ್ ಯಾವ ಥರ ಕಟ್ ಮಾಡಬೇಕು ಅನ್ನೋ ತೋರಿಸಿದ್ದೀನಿ. ಇವಾಗ ಫೈನಲಿ ಯಾವ ಥರ ಹೊಲಿಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಪ್ಯಾಚ್ ಎಲ್ಲ ಆದಮೇಲೆ ಇವಾಗ ನೋಡಿ ಇಲ್ಲಿ ಡಾಟು ನಾವು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಡಾಟ್ ಹೊಲಿದ್ರೆ ಇದು ಸ್ವಲ್ಪ ಮೇಲೆ ಎತ್ತುವ ಥರ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇಲ್ಲಿ ಡಾಟ್ ಹೊಲ್ಕೊಳ್ಳೋಣ. ಡಾಟ್ ಹೊಲ್ದ್ಮೇಲೆ ಕ್ರಾಸ್ ಪಟ್ಟಿ ಕೊಟ್ಟು ಪೈಪಿಂಗ್ ಮಾಡಿ ಈ ಥರ ಫಿನಿಶ್ ಮಾಡೋಣ ತೋರಿಸ್ತೀನಿ ನಾನು. ಈ ಥರ ಸ್ವಲ್ಪ ಸೈಡ್ಗೆ ನಮ್ಗೆ ಬೇಕಾದರೂ ಫಿನಿಶಿಂಗ್ ನೀಟಾಗಿ ಬರಬೇಕು. ಡಾಟ್ನ ಸ್ವಲ್ಪ ಹೆಚ್ಚು ಕಮ್ಮಿ ಸೈಡಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಡಾಟಗಳಿಗೆಲ್ಲನೂ ಅಷ್ಟೇ ಡಬಲ್ ಸ್ಟಿಚ್ ಹಾಕೋಬೇಕು. ಯಾಕೆಂತಂದರೆ ಬಿಚ್ಕೊಂಡಿರ ಸ್ವಲ್ಪ ಲೈಫು ಚೆನ್ನಾಗಿ ಬರುತ್ತೆ ನೋಡಿ. ದಾರಗಳೆಲ್ಲ ಜಾಸ್ತಿ ಬಿಡೋಕೆ ಹೋಗ್ಬಾರ್ದು ನೋಡಿ. ನಾವು ಫಿಟ್ಟಿಂಗ್ ನೀಟಾಗಿ ಬರಬೇಕು ಅಷ್ಟೇ. ಡಾಟು ಸ್ವಲ್ಪ ಸೈಡ್ಗೆ ಹೋದ್ರೂ ಈ ಥರ ಪ್ಯಾಚ್ ವರ್ಕ್ ಇದ್ದಾಗ ಸೈಡ್ಗೆ ಹೋಗುತ್ತೆ, ಏನೋ ಮಾಡೋಕ್ಕೆ ಪರವಾಗಿಲ್ಲ. ನೋಡಿ ಡಾಟ್ ಮಾತ್ರ ಹೊಡ್ಕೊಂಡಿದ್ದೀನಿ, ನೀಟಾಗಿ ಬಂದಿದೆ ನೋಡಿ. ಎಲ್ಲೂ ರಿಂಕಲ್ಸ್ ಇದ್ದೀರಾ. ಇವಾಗ ಪೈಪಿಂಗ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ. ಪೈಪಿಂಗು ಆಲ್ಮೋಸ್ಟ್ ಎಲ್ಲ ಉದ್ದ ಥರ ಮಾಡ್ಕೊಂಡು ಸಿಲ್ವರ್ ಕಲರ್ ಥ್ರೆಡ್ ಹಾಕ್ಬಿಟ್ಟು ಟೈಟಾಗಿ ಹೊಲ್ಕೋಬೇಕು. ಇಲ್ಲಾಂತಂದರೆ ಲೂಸ್ ನೋಡಿ ಕಾರ್ನರಲ್ಲಿ ಸಮೇತ ಲೂಸ್ ಬರಬಾರ್ದು. ಅದಕ್ಕೋಸ್ಕರ ಟೈಟಾಗಿ ಹೊಲ್ಕೋಬೇಕು ನೋಡಿ. ಒಂದೇ ಸಮ ಮಾರ್ಜಿನ್ ಇಟ್ಕೊಂಡು ನೋಡಿ. ಹಿಂದ್ಗಡೆ ಒಂದು ಕೈ ಇಟ್ಕೋಬೇಕು, ಮುಂದೆನೂ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೋಬೇಕು. ಬಟ್ಟೆ ರಿಂಕಲ್ಸ್ ಬರ್ದಿರ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡ್ಬಿಡ್ಬೇಕು, ಲೂಸ್ ಬಿಡಬಾರ್ದು. ಆವಾಗ ಪೈಪಿಂಗು ನೀಟಾಗಿ ಬರೋದು ನಮಗೆ ನೋಡಿ. ಮತ್ತು
ನೋಡಿ ಹಿಂದೆ ಯಾವತ್ತು ಪೈಪಿಂಗ್ ಹೊಲಿಬೇಕಾದ್ರೆ ಹಿಂದೆ ಯಾವತ್ತು ಕೈ ಇರಬೇಕು. ನೋಡಿ ಇಷ್ಟ ಮಿಕ್ಕಿರೋದು. ಅದಾದ್ಮೇಲೆ ಒಂದು ಕಾಲಷ್ಟು ಬಟ್ಟೆ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡು ಮತ್ತೆ ಈ ಡಾಟ್ ಹತ್ರ ಒಂಚೂರು ಅಷ್ಟೇಷ್ಟು ಫ್ರಿಲ್, ಚಿಕ್ಕ ಫ್ರಿಲ್ ಥರ ಕೊಡಬೇಕು. ಅದೇನಕ್ಕೆ ಅಂತಂದರೆ ಎಮ್ಮಿಂಗ್ ಮಾಡಬೇಕಾದ್ರೆ ಹಿಂದ್ಗಡೆ ಬೆಂಡ್ ಬರುತ್ತಲ್ಲ, ಅದಕ್ಕೆ ಡಾಟ್ ಇಟ್ಟಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀಟಾಗಿ ಬರಲಿ ಅಂತ ತೋರಿಸ್ತೀನಿ. ಹಿಂದ್ಗಡೆ ನೋಡಿ ಒಂದೇ ಒಂದು ಚೂರು ಫಿಲ್ಟು. ಇವಾಗೂ ಅಷ್ಟೇ, ಅವಾಗ ಪೈಪಿಂಗ್ ಮಾಡಬೇಕಾದ್ರೆ ನಾವು ಹಿಂದ್ಗಡೆ ಕೈ ಇಕ್ಕೊಂಡಿದ್ವಿ, ಇವಾಗ ಇಕ್ಕೋಬೇಕು ಅಂತ ಏನಿಲ್ಲ, ಇವಾಗೂ ಇಕ್ಕೊಬೇಕು. ಅವಾಗೇ ನಿಮಗೆ ನೀಟಾಗಿ ಫಿನಿಶಿಂಗ್ ಆಗಿ ಬರೋದಿದೆ. ಸರಿ, ಇಲ್ಲೂ ಅಷ್ಟೇ ಒಂಚೂರು ಈ ಎರಡು ಡಾಟ್ ಹತ್ರ ಸ್ವಲ್ಪ ಚಿಕ್ಕ ಫ್ರಿಲ್ ಥರ ಏನಾದ್ರು ಇಟ್ಕೋಬೇಕು. ಮತ್ತು ಹಿಂದ್ಗಡೆ ಕೈ ಕಂಪಲ್ಸರಿ ಇರಬೇಕು, ಇಲ್ಲಾಂತಂದರೆ ಅದು ರಿಂಕಲ್ಸ್ ಬಂದ್ಬಿಡುತ್ತೆ. ಮತ್ತು ಇವಾಗ ಒಂದು ಸ್ಟಿಚ್ಚು ಕಿನ್ನಾರಿ ಹೊಡ್ಕೊಳ್ಳೋಣ. ಅದು ಈ ಥರ ಇವಾಗೂ ಕೈ ಹಿಂದೆ ಇಟ್ಕೊಬೇಕು. ಮತ್ತು ಈಗ ಉಲ್ಟಾ ತಿರ್ಸೋಣ. ಇದು ಒಂದು ಸಮ ನೀಟಾಗಿ ಬರೋ ಥರ ಒಂದು ಅರ್ಧ ಮುಕ್ಕಾಲು ಇಂಚ್ ನೀಟಾಗಿ ಕಾಣಿಸೋ ಥರ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಳಿ. ನೋಡಿ ಕೈ ಇಟ್ಕೊಂಡಿರೋದ್ರಿಂದ ಫಿನಿಶಿಂಗ್ ಅನ್ನೋದು ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಹಿಂಗೆ ಇನ್ನೊಂದು ಸ್ಟಿಚ್ಚು ಮೇಲೆ ಕಿಲ್ಲಾಡಿ ಅಂತ ಮತ್ತೆ ಹಿಂಗೆ ತಿರ್ಸ್ಕೊಂಡು ಏಮಿಂಗ್ ಮಾಡೋಕ್ಕೆ ದೋಲ್ಗೆ ಹಾಕ್ತೀವಲ್ಲ 5ನೇ ನಂಬರು, ಆ ನಂಬರಲ್ಲಿ ಇಟ್ಕೊಂಡು ಹೊಲ್ಕೊಂಡು ಹೋಗೋಣ. ನೋಡಿ ಬ್ಯಾಕ್ ಅನ್ನೋದು ಫಿನಿಶ್ ಆಯಿತು. ನೋಡಿ ಎಷ್ಟು ನೀಟಾಗಿದೆಯೋ. ಎಮ್ಮಿಂಗ್ ಮಾಡಿಬಿಟ್ಟು ಸ್ಟಿಚ್ ಬಿಚ್ಚಿದ ಮೇಲೆ ಸೂಪರಾಗಿ ಕಾಣಿಸುತ್ತೆ. ನೀಟಾಗಿ ಎಲ್ಲೂ ನಮ್ಗೆ ರಿಂಕಲ್ಸ್ ಇದೆ, ನೀಟಾಗಿ ಬಂದ್ಬಿಟ್ಟಿದೆ. ನೋಡಿ ನೆಕ್ಸ್ಟು ಸ್ಲೀವ್ಸ್ ರೆಡಿ ಇದೆ. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು, ಸೈಡ್ ಹೊಲಿಯೋದು, ಆಮೇಲೆ ಟೈಯಿಂಗ್ ಹಾಕೋದು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ನೀಟಾಗಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸೈಡ್ ಹೊಡಿಬೇಕಾದ್ರೆ ಡೌಟ್ ಇರ್ಲಿತ್ತಾ ಕಮೆಂಟ್ ಮಾಡಿ. ಇಲ್ಲ ಸ್ಲೀವ್ಸ್ ಅಟ್ಯಾಚ್ ಅದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದೆಯಾ ನನಗೆ ಕಮೆಂಟ್ ಮಾಡಿ. ಲೌಕ್ಸ್ ಪಟ್ಟಿ ಅಂಟ ಪಟ್ಟಿನೂ ಅಷ್ಟೇ ನೋಡಿ, ಪ್ರತಿಯೊಂದು ನೀಟಾಗಿ ಇದರ ಫಿನಿಶ್ ಮಾಡ್ಕೋಬೇಕು. ಇಲ್ಲ ಪ್ಯಾಚ್ ವರ್ಕು ಇದೆಲ್ಲ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಇರೋದಕ್ಕೆ ತೋರಿಸ್ಕೊಡ್ತಾ ಇಲ್ಲ, ಹಂಗೆ ಫಿನಿಶ್ ಮಾಡ್ಕೊಡ್ತೀನಿ. ಏನಾದರೂ ಯಾರಿಗಾದ್ರು ಡೌಟ್ ಇದ್ದರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದ್ರಲ್ಲಿ, ಸೈಡ್ ಅಟ್ಯಾಚ್ ಮಾಡೋದ್ರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ಕೊಡ್ತೀನಿ. ಓಕೆನಾ? ಇವೇ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ?